ಅತಿ ಹೆಚ್ಚು ಅವಧಿಗೆ ಎರಡನೇ ಅತಿ ಹೆಚ್ಚು ಅವಧಿಗೆ ಪ್ರಧಾನಮಂತ್ರಿಯಾಗಿದ್ದ ರೆಕಾರ್ಡು ಇದ್ದದ್ದು ಇಂದಿರಾ ಗಾಂಧಿಯವರ ಹೆಸರಿಗೆ. ಅದನ್ನು ನರೇಂದ್ರ ಮೋದಿಯವರು ಇವತ್ತು ಬ್ರೇಕ್ ಮಾಡಿದ್ರು. ಜವಾಹರ್ಲಾಲ್ ನೆಹರು ಅವರ ನಂತರ ಅತಿ ಹೆಚ್ಚು ಅವಧಿಗೆ ಪ್ರಧಾನಿಯಾದವರು ಯಾರು ಅಂತ ಕೇಳಿದ್ರೆ ಇವತ್ತಿನಿಂದ ನರೇಂದ್ರ ಮೋದಿಯವರ ಹೆಸರು. ಮೂರನೇ ಸ್ಥಾನಕ್ಕೆ ಇಂದಿರಾ ಗಾಂಧಿಯವರು ಹೋದರು. ಭಾರತದಲ್ಲಿ ಅತಿ ಹೆಚ್ಚು ಕಾಲ ಪ್ರಧಾನಿಯಾದಂಥ ಕಾಂಗ್ರೆಸ್ಸೇತರ ಪ್ರಧಾನಿ ನರೇಂದ್ರ ಮೋದಿಯವರಿಗೆ, ಅತಿ ಹೆಚ್ಚು ಕಾಂಗ್ರೆಸ್ಸೇತರ ನರೇಂದ್ರ ಮೋದಿಯವರಾದರು. 4078 ದಿನಗಳು. ಇಂದಿರಾ ಗಾಂಧಿ 4077 ದಿನ ಪ್ರಧಾನಮಂತ್ರಿ ಆಗಿದ್ದರು. ಜವಾಹರ್ಲಾಲ್ ನೆಹರು 6130 ದಿವಸ, 6130 ದಿವಸ. ಜವಾಹರ್ಲಾಲ್ ನೆಹರು ಅವರು ಎಲೆಕ್ಷನ್ನೇ ಆಗದೆ 1702 ದಿನ ಪ್ರಧಾನಿಯಾಗಿದ್ದರು. ಭಾರತದಲ್ಲಿ ಮೊದಲನೇ ಎಲೆಕ್ಷನ್ ಆಗಿದ್ದು 1952ಕ್ಕೆ. 1952 ಏಪ್ರಿಲ್ 17ನೇ ತಾರೀಕು ಮೊದಲ ಚುನಾವಣೆಯ ಫಲಿತಾಂಶ ಬರುತ್ತೆ. ಆವಾಗ ಚುನಾವಣೆ ಗೆದ್ದು ಬಹುಮತದೊಂದಿಗೆ ಪ್ರಧಾನಮಂತ್ರಿಯಾಗಿ ಜವಾಹರ್ಲಾಲ್ ನೆಹರು ಅವರು ಅಧಿಕಾರ ವಹಿಸಿಕೊಂಡರು. ಅದಕ್ಕಿಂತ ಮೊದಲೇ 1947 ಆಗಸ್ಟ್ 15ರಿಂದ 1952 ಏಪ್ರಿಲ್ 17ರ ತನಕ 1702 ದಿವಸ ಜವಾಹರ್ಲಾಲ್ ನೆಹರು ಅವರು ಪ್ರಧಾನಮಂತ್ರಿ ಆಗಿದ್ದರು. ಆ ದಿನಗಳನ್ನೂ ಸೇರಿಸಿದ್ರೆ 6130 ದಿನ ಜವಾಹರ್ಲಾಲ್ ನೆಹರು ಅವರು ಟೋಟಲ್ ಪ್ರಧಾನಿಯಾಗಿದ್ದು. ಎಲೆಕ್ಷನ್ ಆಗೋದಕ್ಕಿಂತ ಮುಂಚೆ 4 ವರ್ಷ 7 ತಿಂಗಳು, ಆ ನಂತರ ಎಲೆಕ್ಷನ್ ಆದ ಮೇಲೆ ಒಟ್ಟು 6130 ದಿನ ಅವರು ಪ್ರಧಾನಿಯಾಗಿದ್ದರು.